ನೀನು ಶ್ರೀಮಂತನೇ ಆಗಿರು, ಮಿಡಲ್ ಕ್ಲಾಸ್ ಆಗಿರು, ಅಪ್ಪರ್ ಕ್ಲಾಸ್ ಆಗಿರು, ಇಲ್ಲ ತುಂಬ ಬಡವನೇ ಆಗಿರು, ನಿನಗೆ ದುಡ್ಡನ್ನ ಹೇಗೆ ದುಡ್ಡನ್ನೇ ದುಡಿಯಲು ಬಿಡೋಕ್ಕೆ ಗೊತ್ತಿಲ್ಲ ಅಂತಂದರೆ ನೀನು ದುಡಿಯೋದು ಯಾವತ್ತೂ ನಿಂಗೆ ಉಳಿಯಲ್ಲ. ನಿನ್ನ ಕನಸಿನ ಮನೆನೂ ಕಟ್ಟೋಕ್ಕಾಗಲ್ಲ. ಈ ಕಡೆ ನಾನು ಇವತ್ತು ಸೈಕಾಲಜಿ ಆಫ್ ಮನಿ ಮಾರ್ಗನ್ ಹಾಸ್ಲೆ ಅವರ ಬುಕ್ಕಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಿನ್ನ ಹತ್ರ ಹೇಳ್ತೀನಿ. ಇದು ನಿನ್ನ ಲೈಫ್ನೇ ಚೇಂಜ್ ಮಾಡುತ್ತೆ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ. ಮೋರ್ ಓವರ್ ಅವರು ಒಂದು ಒಂದು ಲೈನ್ ಹೇಳಿದರೆ, ಹಣವನ್ನು ಹೆಚ್ಚು ಸಂಪಾದಿಸುವವನೇ ಶ್ರೀಮಂತನಲ್ಲ, ಹಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಯಂತ್ರಿಸುವವಲ್ಲವನೇ ನಿಜವಾದ ಶ್ರೀಮಂತ. ಅದೇ ಸೈಕಾಲಜಿ ಬುಕ್ ಮನಿ ಹೇಳುತ್ತದೆ. ಇಲ್ಲಿ ಮೇಜರಾಗಿ ನಾನು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡ್ಬಿಡ್ತೀನಿ. ಮನಿ ಈಸ್ ಅ ಬಿಹೇವಿಯರ್. ಹಣ ಗಣಿತವಲ್ಲ, ವರ್ತನೆ. ಈಗ ಅಜಯ್ ಮತ್ತು ಅರುಣ್ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅಜಯ್ಗೆ ಮತ್ತು ಅರುಣ್ಗೂ ಒಂದು ಕಂಪ್ನಿ ಕೆಲಸ ಮಾಡ್ತಿರ್ತಾರೆ. ಅಜಯ್ ಇಬ್ರಿಗೂ 50,000 ಸಂಬಳ ಬರುತ್ತೆ ತಿಂಗಳಿಗೆ. ಅಜಯ್ ಏನು ಮಾಡ್ತಾನೆ, 50,000 ಸಂಬಳ ಬರ್ತಿದೆ, ಇನ್ನು ನನ್ನ ಹತ್ರ ಆಲ್ರೆಡಿ 3 ತಿಂಗಳಿಂದ ಕೆಲಸ ಮಾಡಿದ್ದೀನಿ, ನನ್ನ ಹತ್ರ 1,50,000 ಅಮೌಂಟ್ ಇದೆ, ಯಾಕೆ ಒಂದು ಬೈಕ್ ತೊಗೊಬಾರ್ದು, ಒಂದು ಬೈಕ್ ತಗೊಳ್ಳೋಣ, ನನಗೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಏನಿಲ್ಲ ಒಂದು 2.5 ಲಕ್ಷ 3 ಲಕ್ಷದ ಬೈಕ್ ತೊಗೊಳ್ಳೋಣ, ಹೋಯ್ತಾ ಇ ಎಮ್ ಐ ಕಟ್ಕೋಬೋದು, 50,000 ಒಂದು 15,000 20,000 10,000 ಕಟ್ಟೋರು ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊತಾನೆ. ಅದೇ ಅರುಣ್ ಏನು ಮಾಡ್ತಾನೆ, ನನಗೆ 50,000 ಸಂಬಳ ಬರ್ತಿದೆ, ಈ 50,000 ನಾನು ಈಗ ಯಾವುದ್ರ ಮೇಲಾದ್ರು ಇನ್ವೆಸ್ಟ್ ಮಾಡಿಬಿಟ್ರೆ ನನಗೆ ದುಡ್ಡು ನನಗೆ ರಿಟರ್ನ್ ಬರಲ್ಲ, ಇದೇ ದುಡ್ಡನ್ನ ಗೋಲ್ಡ್ ಮೇಲಾದರೂ, ಸ್ಟಾಕ್ ಮೇಲಾದರೂ, ಶೇರ್ ಮಾರ್ಕೆಟ್ ಮೇಲೆ ಯಾವುದ್ರ ಮೇಲಾದ್ರು ಯುಟಿಲೈಸ್ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾವ್ದಾದ್ರು ಸ್ಕಿಲ್ಸ್ ಕಲ್ತ್ಕೊಳ್ಳೋಕೆ ಯೂಸ್ ಮಾಡಿದ್ರೆ 50,000ದಿಂದ 5,00,000 ರೂಪಾಯಿ ಮಾಡ್ಬೋದು ಅಂತ ಅರುಣ್ ಯೋಚನೆ ಮಾಡ್ತಾನೆ. ಈ ಥರ ಯೋಚನೆ ಮಾಡೋದನ್ನ ಕಲೀರಿ ಯಾವತ್ತಿದ್ರೂ. ನಮಗೆ ಕಂಫರ್ಟಬಲ್ ಆಗಿದೆ ಅಂದ್ಬಿಟ್ಟು ಸಂಬಳ ಬಂದಿದ್ದ ತಕ್ಷಣ ನಾವು ದುಬಾರಿಯಾಗಿರೋ ವಸ್ತುನ ನಾವು ಖರೀದಿ ಮಾಡಿದ್ರೆ, ನಿಜ ಹೇಳ್ತೀನಿ, ನಾವು ಯಾವತ್ತೂ ಮೇಲೆ ಬರೋದಕ್ಕಾಗಲ್ಲ, ಪಾತಾಳಕ್ಕೆ ಬಿದ್ದೋಗ್ತೀವಿ. ಇದು ಮೊದಲನೇ ರೂಲ್ ಹೇಳುತ್ತೆ ಸೈಕಾಲಜಿ ಬುಕ್ನ ಒಂದು ಭಾಗ. ಎರಡನೇದು ಏನು ಹೇಳುತ್ತೆ ಅಂತಂದರೆ ರಿಚ್ ವರ್ಸಸ್ ವೆಲ್ದಿ ಅಂತ. ಈಗ ನೀವು ತುಂಬ ಜನ ಏನು ಮಾಡ್ತಾರೆ, ದುಡಿತಾರೆ, 10 ವರ್ಷ ದುಡಿತಾರೆ, 5 ವರ್ಷ ದುಡಿತಾರೆ, 15 ವರ್ಷ ದುಡಿತಾರೆ, ದುಡ್ದಿರೋ ದುಡ್ಡೆಲ್ಲ ತೊಗೊಬಂದ್ಬಿಟ್ಟು ಇವಾಗ ಮದುವೆ ಮಾಡೋದನ್ನ ನೋಡಿದ್ದೀನಿ ತುಂಬ ಜನರದ್ದು. ಇರೋದು ಮಗಳು ಅಂದ್ಬಿಟ್ಟು ಇರೋ ದುಡ್ಡೆಲ್ಲ ಖರ್ಚು ಮಾಡ್ತಾರೆ. ಓಕೆ, ಅದು ಅವ್ರವ್ರ ಪರ್ಸ್ನಲ್ ಬಿಲಾಂಗಿಂಗ್. ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ, ಅದನ್ನು ತೊಗೊಬಿಟ್ಟು ಏನೋ ದೊಡ್ಡದಾಗಿ ತೊಗೊಂಡ್ಬಿಡ್ತಾರೆ, ಒಂದು ಮನೆ ತೊಗೊತಾರೆ. ಮೋರ್ ಓವರ್ 15 ವರ್ಷ ದುಡ್ದಿರೋ ದುಡ್ಡನ್ನ ತೊಗೊಬಿಟ್ಟು ಒಂದೇ ಸಲ ಒಂದು ಕಡೆ ಸುರಿದ್ಬಿಟ್ರೆ ಗುರು, ಎಲ್ಲಿಂದ ಬೆಳೆದೆ ನೀನು? ಪುನಃ 15 ವರ್ಷ ಪುನಃ ವಯಸ್ಸಿರೋದೇ, ಒಬ್ಬ ಮನುಷ್ಯ ಅಮ್ಮಮ್ಮ ಅಂದರೆ ಒಂದು 60-70 ವರ್ಷ ಬದುಕ್ಬೋದು ಅಷ್ಟೇ. ಅದರಲ್ಲೇ ಇಷ್ಟೊಂದು ವರ್ಷಗಳನ್ನ ದುಡ್ದಿರೋ ದುಡ್ಡೆಲ್ಲ ತೊಗೊಬಿಟ್ಟು ಒಂದು ಕಡೆ ಸುರಿದಿದೆಯಾ, ಇನ್ನೇನು ಬೆಳಿತೀಯ ನೀನು? ಇದನ್ನು ಕಾಮನ್ ಆಗಿ ಥಿಂಕ್ ಮಾಡು. ಶ್ರೀಮಂತನ ಥರ ಕಾಣೋದಲ್ಲೇ ಮುಖ್ಯ, ನೀನು ಶ್ರೀಮಂತನಾಗೋದು ಮುಖ್ಯ. ಅದು ಎರಡನೇ ಪಾಯಿಂಟ್ ನಿಮ್ಗೆ ಹೇಳುತ್ತೆ. ಮೋರ್ ಓವರ್ ಬಂದು ಇಷ್ಟು ಲಕ್ಷದ ಕಾರ್ ತೊಗೊಂಡು ನಿನ್ನ ಸ್ಟೇಟಸ್ನ ಬೇರೆಯವ್ರಿಗೆ ತೋರಿಸೋದಲ್ಲ ಜೀವನ. ಒಂದು 25 ಲಕ್ಷದ ಕಾರ್ ತೊಗೊಂಡು 15 ಲಕ್ಷದ ಕಾರ್ ತೊಗೊಂಡು ಸ್ಟೇಟಸ್ ತೋರಿಸೋದಲ್ಲ ಜೀವನ. ನಿನ್ನ ದುಡ್ಡನ್ನ ನೀನು ಕಾಂಪೌಂಡ್ ಮಾಡ್ಕೊಂಡು ಬೆಳೆಸೋದು ಜೀವನ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎರಡನೇ ಪಾಯಿಂಟ್ ರೂಲ್ ಅಪ್ಲೈ ಆಗುತ್ತೆ. ಮೂರನೇ ರೂಲ್ ಏನಂತ ಅನ್ನೋದಂದರೆ ಕಾಂಪೌಂಡಿಂಗ್ ಅನ್ನುತ್ತೆ. ಸಪೋಸ್ ನಿನಗೊಂದು ವಯಸ್ಸು 21ರಿಂದ 25 ವರ್ಷ ಆಗಿರುತ್ತೆ, ನಿನಗೆ ಸಂಬಳ 10,000 ಬರುತ್ತೆ ಅಂತಲೇ ಇಟ್ಕೋ. 10,000ನ ತೊಗೊಬಿಟ್ಟು ಇರೋ ಬರೋದೆಲ್ಲ ಖರ್ಚು ಮಾಡೋಕೆ ಹೋಗಬೇಡ. ಅದರಲ್ಲಿ ಒಂದು 3,000ನಾದರೂ ಇನ್ವೆಸ್ಟ್ ಮಾಡು. ಇನ್ವೆಸ್ಟ್ ಮಾಡಿರೋ ಅಮೌಂಟ್, ಒಂದು ಎಕ್ಸಾಂಪಲ್, ನಿನಗೆ ಯಾವುದ್ರ ಮೇಲೂ ಐಡಿಯಾ ಇಲ್ಲ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ತಿಳ್ಕೊ. ಇಲ್ಲ ಅಂದರೆ ನೀನು ಬ್ಯಾಂಕಲ್ಲಿ ಎಫ್ ಡಿ ಆಗೋ, ಫಿಕ್ಸ್ಡ್ ಆಗೋ, ಯಾವುದ್ರ ಗೋಲ್ಡ್ ಮೇಲಿದ್ರೆ ಇನ್ವೆಸ್ಟ್ ಮಾಡು. ಹೋಯ್ತಾ ಅದು ಕಾಂಪೌಂಡ್ ಹೋಗಲಿ. ಅದನ್ನು ಮಾತ್ರ 10 ವರ್ಷವೂ ತೆಗಿಕೋಬೇಡ. ನೀನು ಯಾವ 3,000 ಇನ್ವೆಸ್ಟ್ ಮಾಡಿರ್ತೀಯ, ಅದೇ ನಿನಗೆ ಒಂದಿನ 30 ಲಕ್ಷ ಕನ್ವರ್ಟ್ ಆಗುತ್ತೆ. ಇದನ್ನೇ ಕಾಂಪೌಂಡಿಂಗ್ ಅಂತಂತಾರೆ. ಕಾಂಪೌಂಡಿಂಗ್ ಬಗ್ಗೆ ನಾಲೆಜ್ ಇದ್ದರೆ ನೀನು ಅದೊಂಥರ ಏಯ್ತ್ ವಂಡರ್ ಆಫ್ ದ ವರ್ಲ್ಡ್ ಅಂತ ಅಂತಾರೆ. ಅದನ್ನು ತಿಳ್ಕೊ. 4ನೇ ರೂಲ್ ಅಂದರೆ ಕಂಟ್ರೋಲ್ ಯುವರ್ ಈಗೋ ಅಂತ ಅಂತಾರೆ. ಅಂದರೆ ನಿನ್ನ ಅಹಂಕಾರಗಳನ್ನ ಕಂಟ್ರೋಲ್ ಮಾಡ್ಕೊಬೇಕು. ಅದು ಯಾವ ಥರ ಅಂತ ಅಂದರೆ, ನೀನು ಬೇರೆಯವ್ರ ಮುಂದೆ ಶೋ ತೋರ್ಸೋಕ್ಕೋಸ್ಕರ ಐಫೋನ್ ಖರೀದಿಸ್ಬೇಡ, ಒಳ್ಳೆ ಬೈಕ್ ಬೇಕು. ನೀನು ವರ್ಷಕ್ಕೆ ದುಡಿಯೋದೇ 4 ಲಕ್ಷ ಅಂತ ಅಂದರೆ, ಇಲ್ಲ 2 ವರ್ಷದಿಂದ ನೀನು 4 ಲಕ್ಷ ದುಡಿತೀಯ ಅಂದರೆ, ನೀನು 4 ಲಕ್ಷದ ಬೈಕ್ ಒಂದೇ ಸಲ ತೊಗೊಬಿಟ್ರೆ, ಬೇರೆಯವ್ರನ್ನ ಇಂಪ್ರೆಸ್ ಮಾಡಬೇಕಂತ ಅಂದರೆ ಬೇರೆಯವ್ರು ಬಂದ್ಬಿಟ್ಟು ನಿನಗೆ ಯಾವತ್ತೂ ಊಟ ಹಾಕಲ್ಲ, ನಿಮ್ಮ ಮನೆಯವರೇ ನಿನಗೆ ಹಾಕ್ತಾರೆ. ಅದು ಮೇನಾಗಿ ತಿಳ್ಕೊ. ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಏನೂ ತೊಗೊಬೇಡ, ಸ್ಟೇಟಸ್ಗೋಸ್ಕರ ತೊಗೊಬೇಡ. ಫಸ್ಟ್ ನೀನು ಶ್ರೀಮಂತ ಆಗೋದು ತಿಳ್ಕೊಳಪ್ಪ. ಅದನ್ನೇ 4ನೇ ಪಾಯಿಂಟ್ ಕಂಟ್ರೋಲ್ ಯುವರ್ ಈಗೋ ಅಂತ ಮಾರ್ಗನ್ ಅಷ್ಟೇ ಅಂತ ಹೇಳ್ತಾರೆ. 5ನೇದು ಏನು ಅಂತಂದರೆ ನೋ ಯುವರ್ ಇನಫ್ ಮನಿ, ನೋ ವೆನ್ ಇನಾಫ್ ಇಸ್ ಇನಾಫ್. ಅಂದರೆ ನಿನ್ನ ಹತ್ರ 1 ಕೋಟಿ ಇದ್ದರೆ ನಿನಗೆ 1 ಕೋಟಿ ಸಾಲಲ್ಲ, ನನಗೆ 2 ಕೋಟಿ ಬೇಕು ಅಂತ ಅಂತೀಯ. ನಿನ್ನ ಹತ್ರ 10 ಕೋಟಿ ಇದ್ದರೆ ನನಗೆ 10 ಕೋಟಿ ಸಾಲಲ್ಲ, 20 ಕೋಟಿ ಬೇಕು ಅಂತ ಅಂತೀಯ. ಇದೇ ಮನುಷ್ಯನಿಗೆ ಗ್ರೀಡ್ ಅಂತ ಅಂತಾರೆ, ಅತಿ ಆಸೆ ಅಂತ ಅಂತಾರೆ. ಫಸ್ಟು ನಿನ್ಗೆ ಎಷ್ಟು ಕೋಟಿ ಬೇಕು ಅಂತ ಫಸ್ಟ್ ನಿನ್ಗೆ ಒಂದು ಫಿಕ್ಸ್ ಆಗು. ಇಷ್ಟು ದುಡ್ಡು ಮಾಡಬೇಕು ಈ ವರ್ಷದಲ್ಲಿ, ನನಗೆ ಇಷ್ಟು ತೊಗೊಂಡ್ರೆ ಸಾಕು. ದುಡ್ಡು ಹಿಂದೆ ಓಡ್ತಾ ಇದ್ರೆ ದುಡ್ಡಿಂದ ಲೈಫ್ ಲಾಂಗ್ ಓಡ್ತಿರ್ತೀಯ. ಫಿಕ್ಸ್ಡಾಗಿ ನೀನು ಕಂಟ್ರೋಲ್ ಆಗು, ಕನ್ವರ್ಟ್ ಆಗು. ಅವಾಗ ಆಟೋಮೆಟಿಕಲಿ ನಿನ್ನ ಲೈಫ್ ಸ್ಯಾಟಿಸ್ಫೈ ಆಗಿರುತ್ತೆ. ನೀನು ಒಂದು ಪ್ರಾಕ್ಟಿಕಲಿ ನಿನ್ಗೆ ಒಂದು ಸ್ಟೇಜಿಗೆ ಬರ್ತೀಯ. ಇದು ಮಾರ್ಗನ್ ಹೌಸ್ಲೆ ಅವರ ಸೈಕಾಲಜಿ ಆಫ್ ಬುಕ್ ಮನಿಯಿಂದ ತೆಗೆದಿರೋ ಪಾಯಿಂಟ್ಸ್ಗಳು. ತುಂಬ ಲೈಫ್ಗೆ ಅಳವಡಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಒಂದು ನೋಟ್ಬುಕ್ ಮತ್ತು ಒಂದು ಪೆನ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಮತ್ತು ಮೋರ್ ಓವರ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ, ಹಣ ಸಂಪಾದಿಸುವುದು ಮುಖ್ಯ ಅಲ್ಲ, ಆದರೆ
ಹಣದ ಜೊತೆಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನು ಕಲಿಯುವುದು ಅದಕ್ಕಿಂತ ಮುಖ್ಯ. ತಿಳ್ಕೊಂಡ್ರಾ? ತಿಳ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.